₹55,000 ದುಡ್ಡು ಹೋಯ್ತು. ನೆಕ್ಸ್ಟ್ ಅವನಿಗೆ ಒಂದು ಕೆರಿಯರ್ದಲ್ಲಿ ರೆಡ್ ಮಾರ್ಕ್. ಕನ್ಸಲ್ಟೆನ್ಸಿ ಹೋಗ್ಬೇಕಾದ್ರೆ ಅವ್ರು ಯಾವ ಥರ ಜಾಬ್ ಕೊಡ್ತಾರೆ, ಯಾವ ಥರ ವರ್ಕ್ ಇದೆ, ಅವ್ರ ಕಂಪ್ನಿ ಅಟ್ಮಾಸ್ಫಿಯರ್, ಕನ್ಸಲ್ಟೆನ್ಸಿ ಅಟ್ಮಾಸ್ಫಿಯರ್ ಯಾವ ಥರ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ. ಏನಾಗುತ್ತೆ, ಆಟೋಮೆಟಿಕ್ಲಿ ಒಂದು ₹500,000 ಅಮೌಂಟ್ ಇರುತ್ತಲ್ಲ, ಅದು ಫೇಕ್ ಕನ್ಸಲ್ಟೆನ್ಸಿ ತುಂಬಾ ಇದಾವೆ ಬೆಂಗಳೂರಲ್ಲಿ. ಸೊ ಜಾಬ್ ಮಾಡ್ಬೇಕಾದ್ರೆ ಡಿಗ್ರಿ ಮುಗಿಸಿ ಹೋಗ್ತೀರಾ, ಡಿಗ್ರಿ ಮುಗಿಸಿ ಹೋದಾಗ ಕನ್ಸಲ್ಟೆನ್ಸಿ ಮುಖಾಂತರ ಜಾಬ್ ತಗೋಬೇಕಂತೀರ. ಅಲ್ಲಿ ಹೋದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಇರುತ್ತೆ, ಪ್ರತಿಯೊಂದು ಹೇಳ್ತಾ ಇದೀನಿ. ಸೊ ಎಂಡ್ ತನಕ ನೋಡಿ. ಆದಷ್ಟು ನಿಮ್ ಡಿಗ್ರಿ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಯಾರು ಡಿಗ್ರಿ ಮುಗಿಸಿ ನೆಕ್ಸ್ಟ್ ಬೆಂಗಳೂರು ಹೋಗ್ತಿದಾರಲ್ವ, ಬೆಂಗಳೂರು, ಹೈದರಾಬಾದ್ ಕೋಚಿಂಗ್ ಸೆಂಟರ್ಸ್ ಎಲ್ಲ ಹೋಗ್ತಿರ್ತಾರಲ್ವ ಕನ್ಸಲ್ಟೆನ್ಸಿಗೆ, ಅಲ್ಲಿ ಅವರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಯಾಕಂದ್ರೆ ಇದೊಂದು ಟ್ರೂ ಸ್ಟೋರಿ, ಹೌದಾ? ಸೊ ಅದರಿಂದ ಹೇಳ್ತಾ ಇದೀನಿ. ಸೊ ಒಂದು ಹುಡುಗನ ಸ್ಟೋರಿ, ಅವ್ನ ಲೈಫಲ್ಲಿ ಆಗಿರುವಂಥ ಸ್ಟೋರಿ. ಸೊ ಅದನ್ನ ಮಿಸ್ ಮಾಡಕ್ಕೆ ಹೋಗಿ ಎಂಡ್ ತನಕ ನೋಡಿ. ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಕನ್ಸಲ್ಟೆನ್ಸಿ ವರ್ಕ್ ಮಾಡ್ತೇವೆ. ಒಂದೊಂದು ಕಂಪ್ನಿ ಎಲ್ಲ ಅಂತಲ್ಲ, ಒಂದೊಂದು ನಿಮ್ಗೆ ಜಾಬ್ ಕೊಡಿಸ್ಬೇಕು ಅಂತೇಳಿ ಏನೇನು ಮಾಡ್ತೇವೆ ದುಡ್ಡು ತಗೊಂಡು ಅಂತೇಳಿ ಪ್ರತಿಯೊಂದು ಹೇಳಿದೀನಿ. ಸೊ ಏನಾಗುತ್ತಪ್ಪ ಅಂದ್ರೆ, ಒಂದು ಹುಡುಗ ಸೊ XYZ ಅನ್ನೋ ಪರ್ಸನ್ ಬೆಂಗಳೂರು ಹೋಗ್ತಾನೆ. ಬೆಂಗಳೂರು ಹೋಗಿ ಸೊ ಅವನಿಗೆ ಒಂದು ಆಸೆ ಇರುತ್ತೆ, ಒಂದು ಕಂಪ್ನಿಲಿ ಜಾಬ್ ಮಾಡಬೇಕಪ್ಪ, IT ಕಂಪ್ನಿ, ನಾನ್ IT, ಅವ್ನು ಚೆನ್ನಾಗಿರೋ ಕಂಪ್ನಿಲಿ ಜಾಬ್ ಮಾಡ್ಬೇಕಂತ ಅಂದಾಗ ಅವ್ನಿಗೆ ಒಂದು ಕಂಪ್ನಿ ಜಾಬ್ ಸಿಗುತ್ತೆ. ಹೌದಾ? ಸಿಕ್ಕೋರು ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಏನಾಗುತ್ತೆ, ಅಲ್ಲಿ ನಮಗೆ ಜಾಯ್ನ್ ಆಗಿ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ನಾನು ಅನ್ಕೊಂಡಂತ ಕಂಪ್ನಿ ಸಿಕ್ತದೆ, ಖುಷಿಯಲ್ಲಿ ಇರ್ತಾನೆ. ಸೊ ಆದ್ರೆ ಏನ್ ಮಾಡ್ತಾರೆ, ನಿಮ್ಗೆ ಅಲ್ಲಿ ಮ್ಯಾನೇಜರ್ ಇದ್ದವ್ರು ಏನ್ ಮಾಡ್ತಾರೆ, ಅವನ ಎಲ್ಲ ಹೊಸದಾಗಿ ಜಾಯ್ನ್ ಯಾರ್ಯಾರಾಗಿರ್ತಾರಲ್ಲ ಅವ್ರಿಗೆ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಾಗ ಸೊ ಮ್ಯಾನೇಜರ್ ಆಬ್ವಿಯಸ್ಲಿ ಗೊತ್ತಲ್ಲ, ಇಂಗ್ಲೀಷಲ್ಲೇ ಮಾತಾಡೋದು. ಹೌದಾ? ಸೊ ನೀವು ಕಂಪ್ನಿಗೆ ಹೋಗ್ತಿದ್ರೆ ಅಂದ್ರೆ ಇಂಗ್ಲೀಷ್ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟು. ಆದ್ರೆ ಆ ಹುಡುಗನಿಗೆ ಇಂಗ್ಲೀಷು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಬರ್ತಿರಲ್ಲ. ಹೌದಾ? ಸೊ ಅಲ್ಲಿ ಕೂತವ್ರು ಎಲ್ಲ ನೀವು ಹೊಸ ಎಂಪ್ಲಾಯೀಸ್ಗಳನ್ನ ಮಾತಾಡ್ತಿರ್ತಾರೆ, ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾರೆ. ಅವಾಗ ಒಂದು XYZ ಅನ್ನೋ ಪರ್ಸನ್ ಅವನಿಗೆ ಇಂಗ್ಲೀಷ್ ಬರಲ್ಲ. ಸೊ ಅವನು ಆನ್ಸರು ಮಾಡ್ತಿರಲ್ಲ ಕೇಳಿದ ಕ್ವಶನ್ಸ್ಗೆ. ಅದಕ್ಕೆ ಅವನಿಗೆ ಡೌಟ್ ಬಂದು ಏನ್ ಮಾಡ್ತಾರೆ ಮ್ಯಾನೇಜರು, ಸೊ ಪರ್ಸನಲ್ ಆಗಿ ಕರ್ಕೊಂಡು ಹೋಗಿ ಅವ್ರ ಕ್ಯಾಬಿನಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಸೋಕೆ ಅವಾಗೂ ಕೂಡ ಅವ್ನು ಒಂದಷ್ಟು ಕ್ವಶನ್ಸ್ ಕೇಳಿದಾಗ ರೆಸ್ಪಾನ್ಸ್ ಸರಿಯಾಗಿ ಮಾಡಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಅವಾಗ ಮ್ಯಾನೇಜರ್ ಏನ್ ಮಾಡ್ತಾರೆ, HR ಕಂಪ್ನಿ ಒಳಗಡೆ HRs ಇರ್ತಾರಲ್ಲ ಅವ್ರನ್ನ ಕರೆದು ಏನಾಗಿದೆ ಹುಡುಗನಿಗೆ, ಇದು ಯಾವ ತರ ಸೆಲೆಕ್ಟ್ ಆಗಿದೆ ಒಂದು ಸ್ವಲ್ಪ ಡೀಪ್ ಆಗಿ ಚೆಕ್ ಮಾಡಿ ಅಂತಂದಾಗ, ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಹೋಗಿ ಒಂದೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡ್ ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನು ಒಂದು ಕನ್ಸಲ್ಟೆನ್ಸಿ ಮುಖಾಂತರ ಜಾಯ್ನ್ ಆಗಿದ್ದಾನೆ ಅಂತ. ಹೌದಾ? ಸೊ ಕನ್ಸಲ್ಟೆನ್ಸಿ ಮುಖಾಂತರ ಜಾಯ್ನ್ ಆದಾಗ ಸೊ ಅವಾಗ ಅವ್ನು ಹಿಸ್ಟ್ರಿ ತೆಗೆದು ನೋಡ್ತಾರೆ. ಸೊ ಅವ್ನು ಬಿಫೋರ್ ಒಂದು 2-3 ಕಂಪ್ನಿಗೆಲ್ಲ ಇಂಟರ್ವ್ಯೂ ಕೊಟ್ಟಿರ್ತಾನೆ. ಇಂಟರ್ವ್ಯೂ ಕೊಟ್ಟಾಗ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಫೇಲ್ ಆಗಿರ್ತಾನೆ. ಹೌದಾ? ಸೊ ಫೇಲ್ ಆದಾಗ ಏನಾಗುತ್ತೆ, ಅವಾಗ ಅವ್ನು ನಿಧಾನಕ್ಕೆ ಎಲ್ಲ ಸಮಾಧಾನ ಕೂಡಿಸ್ಕೊಂಡು ಕುತ್ಕೊಂಡು ಎಲ್ಲ ಕೇಳಿದಾಗ ಅವಾಗ ನಿಜ ಗೊತ್ತಾಗುತ್ತೆ ಅವ್ನು ಯಾವ ತರ ಜಾಬ್ ತಗೊಂಡಿದ್ದಾರೆ ಅಂತೇಳಿ. ಹೌದಾ? ಸೊ ಅವನು ಹೋಗ್ತಾರೆ, ಅವ್ನ ಕನ್ಸಲ್ಟೆನ್ಸಿ ಮುಖಾಂತರ ಹೋದಾಗ ಆ ಕನ್ಸಲ್ಟೆನ್ಸಿ ಅವ್ರು ಹೇಳ್ತಾರೆ, ನಮ್ಮ ಫೀಸ್ ಬಂದ್ಬಿಟ್ಟು ಒಂದು ₹55,000 ₹60,000 ಆಗುತ್ತೆ, ನಿಮ್ಗೆ 100% ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಸೊ ಆದ್ರೆ ನಾವು ಅಮೌಂಟ್ ಕೇಳಷ್ಟು ಕೊಡ್ಲೇಬೇಕಂತಾರೆ. ಸೊ ಜಾಬ್ ಆಸೆಯಿಂದ ಇವನು ಏನ್ ಮಾಡ್ತಾನೆ, ₹55,000 ಕೊಡ್ತಾನೆ. ಕೊಟ್ಟಾದ್ಮೇಲೆ ಏನಾಗುತ್ತೆ, ಒಂದಷ್ಟು ಕಂಪ್ನೀಸ್ ಕಾಲ್ ಆಗುತ್ತೆ, ಇದೆ ಒಂದು ಯಾವುದೋ ಒಂದು ಕಂಪ್ನಿ ಅಂತ ತಿಳ್ಕೊಳ್ಳಿ. ಸೊ ಕಂಪ್ನಿ, ಹೌದಾ, ಚೆನ್ನಾಗಿರೋ ಕಂಪ್ನಿಲಿ ಕಾಲ್ ಮಾಡಿ ಅಪ್ಲೈ ಮಾಡ್ತಾರೆ. ಕಂಪ್ನಿಯವರೇ ಅಪ್ಲೈ ಮಾಡ್ತಾರೆ. ಸೊ ಅವ್ರಿಗೊಂದು ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ, ಯುವರ್ ಇಂಟರ್ವ್ಯೂಸ್ ಅಲೋಕೇಟೆಡ್ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿದಾರೆ ಅಂತ ಹೇಳ್ತಾರೆ. ಒಂದು 2-3 ರೌಂಡ್ ಕ್ಲಿಯರ್ ಮಾಡಿ, 2-3 ರೌಂಡ್ ಇದ್ದೇ ಇರ್ತವೆ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಥರ್ಡ್ ರೌಂಡ್ ಅಲ್ಲಿ ಆನ್ಲೈನ್ ಲೈವ್ ಇರುತ್ತಲ್ಲ. ಸೊ ಲೈವ್ ಇದ್ದಾಗ ಏನ್ ಮಾಡ್ತಾರೆ, ಅದ್ರ ಪಕ್ಕದಲ್ಲಿ ಒಬ್ಬ ಅಗ್ದಿ ಟ್ಯಾಲೆಂಟ್ ಇರುವಂತಹ ಸ್ಟೂಡೆಂಟ್ಸ್ ನ ಕುಂಡಿಸ್ತಾರೆ. ಸೊ ಫೇಸ್ ಟು ಫೇಸ್ ಕ್ಯಾಮ್ರಾ ಇರುತ್ತೆ, ಬ್ಯಾಕ್ ಎಲ್ಲ ಕಾಣಲ್ಲ. ಹೌದಾ? ಸೊ ಇವ್ನು ಓನ್ಲಿ ಫಾರ್, ಈಗ ನೀವು ರೀಲ್ಸ್ ಎಲ್ಲ ಮಾಡ್ತಿರ್ತಿರಲ್ಲ, ಫೇಸ್ ಲಿಪ್ ರೀಡಿಂಗ್ ಮಾಡ್ತಿರ್ತಿರಲ್ಲ, ಆ ತರ ಮಾಡ್ಬೇಕಂತ ಹೇಳ್ತಾರೆ. ಸೊ ಅವ್ನು ಹೇಳಿದಾಗ ಇವರು ರೆಸ್ಪಾನ್ಸ್ ಮಾಡ್ತಿದ್ರೆ, ಇವ್ರು ಹೇಳಿದಾಗ ಇವನು ಲಿಪ್ ಸಿಂಕ್ ಮಾಡ್ತಿರ್ತಾನೆ. ಸೊ ಈ ತರ ಮಾಡ್ಕೊಂಡು ಅವ್ನು ಸೆಲೆಕ್ಟ್ ಆಗಿರ್ತಾರೆ. ಸೊ ಅವಾಗ ಅದು ಅವನ ವಾಯ್ಸ್ ಅಂತ ಕ್ಲಿಯರ್ ಆಗಿ ಯಾವಾಗ ಗೊತ್ತಾಗ, ಅವ್ನ ವಾಯ್ಸ್ ಅಲ್ಲ ಅಂತ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ, ಇವಾಗ ಅವ್ನು ಬಂದ್ ಕಂಪ್ನಿ ಜಾಯ್ನ್ ಆಗಿರ್ತಾನಲ್ವಾ, ಆ ವಾಯ್ಸು ಮತ್ತೆ ಇಂಟರ್ವ್ಯೂ ಅಲ್ಲಿ ತಗೊಂಡಿರೋ ವಾಯ್ಸ್ ಸಿಂಕ್ ಮಾಡಿ ನೋಡಿದಾಗ ಅವನ ವಾಯ್ಸ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವಾಗ 100% ಆ ಕಂಪ್ನಿ ಮೇಲೂ ಆಕ್ಷನ್ ತಗೊಂಡಿದ್ರೆ, ಕನ್ಸಲ್ಟೆನ್ಸಿ ಯಾವ ಕಂಪ್ನಿ ಇದೆಯಲ್ಲ ಆ ಕಂಪ್ನಿ ಮೇಲೂ ಒಂದು ಆಕ್ಷನ್ ಆಗಿದೆ. ಸೊ ಕೇಸ್ ಎಲ್ಲ ಮಾಡಿದ್ದಾರೆ. ಸೊ ಈ ತರ ತುಂಬಾ ಕಂಪ್ನೀಸ್ ಇದಾವೆ ಬೆಂಗಳೂರಲ್ಲಿ. ಸೊ ಆದಷ್ಟು ಅವೇರ್ ಇರಿ. ನಿಮ್ ಕಮ್ಯುನಿಕೇಶನ್ ನೀವು ಕಲ್ಕೊಳ್ಳಿ, ಏನಾಗಲ್ಲ, ಕಲಿತು ಹೋಗಿ. ಯಾವುದೇ ನೀವು ದುಡ್ಡಿನ ಆಸೆಗೆ, ಸ್ಯಾಲ್ರಿ ಚೆನ್ನಾಗಿ ಸಿಗ್ಲಿ ಅನ್ನೋ ಆಸೆಗೆ ಫೇಕ್ ತಗೊಂಡು ಹೋಗಿ ಜಾಯ್ನ್ ಆದ್ರೆ ತುಂಬಾ ಕಷ್ಟ ಇದೆ ಲೈಫು. ಸೊ ಆದ್ರಿಂದ ಎಲ್ಲ ಕಂಪ್ನಿಗಳು ಅಷ್ಟು ಈಸಿಯಾಗಿ ಇದು ಮಾಡಲ್ಲ. ಸೊ ಒಂದೊಂದು ಕಂಪ್ನಿಯಲ್ಲಿ ದಾಟ್ ಹೋಗ್ಬಿಡುತ್ತೆ. ಆದ್ರೆ ಒಂದೊಂದು ಕಂಪ್ನಿಗಳು ತುಂಬಾ ಸ್ಟ್ರಿಕ್ಟ್ ಇರ್ತವೆ. ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಚೆಕ್ ಮಾಡ್ತಾರೆ, ನೀವು ಯಾವ ತರ ವರ್ಕ್ ಮಾಡ್ತೀರೋ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ದೆಲ್ಲ ಚೆಕ್ ಮಾಡ್ತಿರ್ತಾರೆ. ಸೊ ಅದರಿಂದ ಕೇರ್ಫುಲ್ ಆಗಿರಿ. ಸೊ ಯಾವ್ದೇ ಕಂಪ್ನಿ ಜಾಯ್ನ್ ಆಗ್ಬೇಕಪ್ಪ ಅಂದ್ರೆ, ಸೊ ನಿಮ್ಗೆ ಟ್ಯಾಲೆಂಟ್ ಇದ್ರೆ ಹೋಗಿ. ಹೌದಾ? ಇಲ್ಲ ಅಂದ್ರೆ ಏನ್ ಮಾಡಿ, ಸ್ವಲ್ಪ ನಿಧಾನಕ್ಕೆ ಕಲ್ತ್ಕೊಂಡಾದ್ಮೇಲೆ ಆಮೇಲೆ ಹೋಗಿ ಜಾಯ್ನ್ ಆಗಿ. ಹೌದಾ? ಒಂದು 2-3 ಮಂತ್ಸ್ ಲೇಟ್ ಆಗಲಿ, ಕೋಚಿಂಗ್ ಅಲ್ಲಿ ಒಂದು ಸ್ವಲ್ಪ ಕಲೀರಿ, ಏನಾಗಲ್ಲ, ಕಲಿತ್ಬೇಕಾದ್ರೆ ಆಮೇಲೆ ಹೋಗಿ ಜಾಯ್ನ್ ಆಗಿ. 100% ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ, ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಡಿಗ್ರಿ ಮುಗಿಸಿ ಹೋಗ್ತಿರ್ತಾರಲ್ವಾ, ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಲೈಕ್ ಮಾಡಿ, ಕಮೆಂಟ್ ಹಾಕಿ.
ಆ್ಯಂಡ್ ಇದೇ ಥರ ನಿಮಗೆ ಯೂಸ್ಫುಲ್ ಕಂಟೆಂಟ್ ಬೇಕಪ್ಪ ಅಂದರೆ ಜಾಬ್ ಅಪಾರ್ಚುನಿಟೀಸ್ ಕೂಡ ನಾನು ಹೇಳ್ತಾ ಇರ್ತೀನಿ, ಯಾವ ಕಂಪ್ನಿ ಜಾಬ್ ಆಗಿದಾವೆ ಅಂತೇಳಿ ಕರಿತಿದ್ದಾರೆ ಅಂತೇಳಿ ಪ್ರತಿಯೊಂದು ಜಾಬ್ ಅಪಾರ್ಚುನಿಟೀಸು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಬೇಕಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸ್ ಸಿಗುತ್ತೆ. ಇವನ್ ನೀವು ಜಾಬ್ ಅಪ್ಡೇಟ್ಸ್ ಕೂಡ ಹೆಂಗಿರುತ್ತಪ್ಪ ಅಂದರೆ ಗೊತ್ತಾಗಲ್ಲ, ಒಂದು ಫೇಕ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಮಾಡಿರ್ತಾರೆ. ಸೊ ಅದು ಕೂಡ ನಿಮಗೆ ಅಲ್ಲಿ ಒಂದಷ್ಟು ಅಮೌಂಟ್ ಕೇಳ್ತಾರೆ, ಅವಾಗೂ ನೀವು ದುಡ್ಡು ಕಳ್ಕೊತೀರಾ. ಸೊ ಜಾಬ್ ಸಿಕ್ಕರೆ ಸಾಕಪ್ಪ ಅಂತೇಳಿ ಅಪ್ಲೈ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಒಂದು 500-1000 ರೂಪಾಯಿ ಅಮೌಂಟ್ ಇರುತ್ತಲ್ಲ ಅದು ಹೋಗುತ್ತೆ, ಹೌದಾ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಜೆನ್ಯೂನ್ ಆಗಿರೋದು ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ, ಹೌದಾ. ಸೊ ಮತ್ತು ಹುಡುಗನ ಸ್ಟೋರಿ ಏನಾಯ್ತಪ್ಪ ಅಂದರೆ ಜಾಬು ಕಳ್ಕೊಂಡ 55,000 ರೂಪಾಯಿ ದುಡ್ಡು ಹೋಯ್ತು. ನೆಕ್ಸ್ಟ್ ಅವನಿಗೆ ಒಂದು ಕೆರಿಯರ್ದಲ್ಲಿ ರೆಡ್ ಮಾರ್ಕ್, ಹೌದಾ. ಯಾವ ಕಂಪ್ನಿಗೂ ಜಾಬ್ ಆಗಲ್ಲ. ಒಂದ್ಸಲ ಆ ಥರ ಆದರೆ ನಿಮ್ಮದು ಆಟೋಮೆಟಿಕ್ ಲಿಂಕ್ಡ್ಇನಲ್ಲಿ ಎಲ್ಲ ಕಡೆ ಬ್ಲಾಕ್ ಆಗಿಬಿಡುತ್ತೆ. ಸೊ ಅದರಿಂದ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಯಾವುದೇ ಕಂಪ್ನಿಗೆ ಹೋಗ್ಬೇಕಾದ್ರೆ, ಕನ್ಸಲ್ಟೆನ್ಸಿಗೆ ಹೋಗ್ಬೇಕಾದ್ರೆ ಅವ್ರು ಯಾವ ಥರ ಜಾಬ್ ಕೊಡ್ತಾರೆ, ಯಾವ ಥರ ವರ್ಕ್ ಇದೆ, ಅವ್ರ ಕಂಪ್ನಿ ಕನ್ಸಲ್ಟೆನ್ಸಿ ಅಟ್ಮಾಸ್ಫಿಯರ್ ಯಾವ ಥರ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ. ದುಡ್ಡಿನ ಆಸೆಗೆ ಜಾಬ್ ಬೇಗ ಸಿಗುತ್ತೆ ಅಂತೇಳಿ ಯಾವುದೋ ದುಡ್ಡು ಕೊಟ್ಟು ಜಾಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅದು ಒಂದೊಂದು ಕಂಪ್ನಿಗಳಲ್ಲಿ ಏನೋ ನಡೆಯುತ್ತೆ, ಸಣ್ಣ ಕಂಪ್ನಿಗಳಲ್ಲಿ. ದೊಡ್ಡ ಕಂಪ್ನಿಗಳಲ್ಲಿ ಮ್ಯಾನೇಜರ್ ಹತ್ರ ಸ್ಟ್ರಿಕ್ಟ್ ಇದ್ರೆ, HRs ಎಲ್ಲ ಸ್ಟ್ರಿಕ್ಟ್ ಇದ್ರೆ ಸೊ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಆದಷ್ಟು ಸ್ವಲ್ಪ ನೀವೇ ನಿಮ್ಮ ಟ್ಯಾಲೆಂಟ್ ಎಲ್ಲ ಕಲ್ತ್ಕೊಳ್ಳಿ, ಏನಾಗಲ್ಲ. ಒಂದು 6 ತಿಂಗಳು ಟೈಮ್ ತೊಗೊಳ್ಳಿ, ಕಲಿತು ಆಮೇಲೆ ಜಾಬ್ಗೆ ಅಪ್ಲೈ ಮಾಡಿ 100% ಒಂದು ಒಳ್ಳೆ ಜಾಬ್ ತೊಗೋಬೋದು, ಹೌದಾ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾನೆ, ಯಾರು ನಿಮ್ಮ ಫ್ರೆಂಡ್ ಏನಾದ್ರು ಡಿಗ್ರಿ ಮುಗಿಸ್ತಾರಲ್ಲ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್.